ನಮಸ್ಕಾರ. ಇತ್ತೀಚೆಗೆ ಒಂದು ವಿಮಾನ ದುರಂತದ ನಂತರ ಗುಜರಾತ್ ಪೊಲೀಸರಿಗೆ ಬಂದ ಒಂದು ಬೆದರಿಕೆ ಇಮೇಲ್. ಅದು ದೇಶಾದ್ಯಂತ ದೊಡ್ಡ ಸುದ್ದಿಯಾಗಿತ್ತು ಅಲ್ವಾ? ಹೌದೌದು. ಏರ್ ಇಂಡಿಯಾ ಬೆದರಿಕೆ ಒಂದು ಗೀಳಿನ ಪ್ರೇಮಕಥೆಯ ಆಯ್ದ ಭಾಗಗಳು ಅಂತ ಒಂದು ಲೇಖನ ಬಂದಿತ್ತು. ಅದರ ಆಧಾರದ ಮೇಲೆ ಆ ಇಮೇಲ್ಗಳ ಹಿಂದಿನ ಕಥೆ ಏನಿದೆ ಅಂತ ಇವತ್ತು ಸ್ವಲ್ಪ ನೋಡೋಣ. ಖಂಡಿತ. ಯಾಕಂದ್ರೆ ಆ ಇಮೇಲ್ನಲ್ಲಿ ವಿಮಾನವನ್ನು ಸ್ಫೋಟಿಸಿದ್ದೇವೆ, ನಮ್ಮ ಶಕ್ತಿ ಗೊತ್ತಾಯ್ತಲ್ಲ ಅಂತ ಇದ್ದಿದ್ದು ಶುರುನಲ್ಲಿ ಎಲ್ಲರನ್ನೂ ಅದು ಎಷ್ಟು ಭಯಪಡಿಸಿತ್ತು ಅಲ್ವಾ? ಹೌದು. ಆಕ್ಚುಲಿ ವಿಮಾನ ದುರಂತದ ಸಮಯದಲ್ಲೇ ಬಂದಿದ್ರಿಂದ ತನಿಖಾ ಸಂಸ್ಥೆಗಳು ಸಹಜವಾಗಿ ಇದನ್ನ ಬಹಳ ಗಂಭೀರವಾಗಿ ತಗೊಂಡ್ರು. ಇದೇನಾದ್ರೂ ದೊಡ್ಡ ಭಯೋತ್ಪಾದಕ ಕೃತ್ಯನಾ ಅಂತ. ಆದ್ರೆ ಕಥೆ ಅಲ್ಲಿಗೆ ನಿಲ್ಲಿಲ್ಲ ಅಲ್ವಾ? ತನಿಖೆ ಆಗ್ತಾ ಆಗ್ತಾ ಗೊತ್ತಾಗಿದ್ದು ಇದು ಒಂದೇ ಇಮೇಲ್ ಅಲ್ಲ ಅಂತ. ಕರೆಕ್ಟ್. ಇದಕ್ಕೂ ಮುಂಚೆನೆ ಅಹಮದಾಬಾದ್ ಏರ್ಪೋರ್ಟ್ಗೆ ಅಟ್ಯಾಕ್ ಮಾಡ್ತೀವಿ ಅಂತ ವಾರ್ನಿಂಗ್ ಬಂದಿತ್ತು. ಆಮೇಲೆ ನೋಡಿದ್ರೆ ಆಮೇಲೆ ಗೊತ್ತಾಗಿದ್ದು 11 ರಾಜ್ಯಗಳಿಗೆ, ನರೇಂದ್ರ ಮೋದಿ ಸ್ಟೇಡಿಯಂಗೆ, ಹೀಗೆ ಒಟ್ಟು 13 ಸಲ ಇದೇ ತರದ ಬೆದರಿಕೆ ಇಮೇಲ್ಗಳು ಬಂದಿವೆ ಅಂತ. 13 ಸಲಿ. ಮತ್ತೆ ಎಲ್ಲಾ ಮೇಲ್ಗಳಲ್ಲೂ ದಿವಿಜ್ ಪ್ರಭಾಕರ್ ಅಂತ ಒಬ್ಬರ ಹೆಸರೇ ಇತ್ತ. ಹೌದು. ಅದೇ ತನಿಖಾಧಿಕಾರಿಗಳಿಗೆ ದೊಡ್ಡ ಚಾಲೆಂಜ್ ಆಗಿದ್ದು. ಈ ದಿವಿಜ್ ಪ್ರಭಾಕರ್ ಅನ್ನೋ ವ್ಯಕ್ತಿ ನಿಜವಾದ ಅಪರಾಧಿನಾ ಅಥವಾ ಯಾರೋ ಬೇಕು ಅಂತಾನೆ ಇವರ ಹೆಸರನ್ನು ಸಿಕ್ಕಿಸ್ತಾ ಇದ್ದಾರಾ? ಇದು ಒಂದ್ ಕಡೆ ಆದ್ರೆ ಮೇಲ್ಗಳಲ್ಲಿ ಬೇರೇನೋ ಇತ್ತಲ್ವಾ? ಚೆನ್ನೈ, ಹೈದ್ರಾಬಾದ್ ಹೆಣ್ಮಕ್ಳ ಬಗ್ಗೆ ಏನೋ ಉಲ್ಲೇಖ. ಹೌದು. ಅಲ್ಲಿ ಹೆಣ್ಮಕ್ಳಿಗೆ ಅನ್ಯಾಯ ಆಗಿದೆ ಅಂತ ಬರ್ದಿದ್ರು. ಸೊ ಇದು ಕೇಸಿಗೆ ಇನ್ನೊಂದು ಆಯಾಮ ಕೊಡೋ ಹಾಗೆ ಕಾಣಿಸ್ತಿತ್ತು. ಅಷ್ಟೇ ಅಲ್ಲ, ಹೇಳಿ. ಅಪರಾಧಿ ತಮ್ಮ ಗುರುತನ್ನು ಮರೆಮಾಚೋಕೆ ಡಾರ್ಕ್ ವೆಬ್ ಎಲ್ಲ ಬಳಸಿರೋದು ಗೊತ್ತಾಯ್ತು. ಅಂದ್ರೆ ಅವರ ಆನ್ಲೈನ್ ಆಕ್ಟಿವಿಟಿ ಟ್ರೇಸ್ ಮಾಡೋದು ಕಷ್ಟ ಆಗ್ಲಿ ಅಂತ. ಓಹೋ, ಡಾರ್ಕ್ ವೆಬ್ ಅಂದ್ರೆ ಇಷ್ಟೆಲ್ಲ ಟೆಕ್ನಿಕಲ್ ಆಗಿ ಪ್ಲಾನ್ ಮಾಡಿದ್ರೋ? ಹೌದು. ಆದ್ರೆ ಇಷ್ಟೆಲ್ಲ ತಂತ್ರಜ್ಞಾನ ಬಳಸಿದವರನ್ನ ಪತ್ತೆ ಹಚ್ಚಿದ ಹೇಗೆ? ಅದು ಆಶ್ಚರ್ಯನೇ ಸರಿ. ಅದೇ ನೋಡಿ, ಇಂಟ್ರೆಸ್ಟಿಂಗ್ ಪಾಯಿಂಟ್. ಇಷ್ಟೆಲ್ಲ ಟೆಕ್ನಿಕಲ್ ಜಾಣ್ಮೆ ತೋರಿಸಿದ್ರೂ ಕೂಡ ಸಿಕ್ಕಿ ಬಿದ್ದಿದ್ದು ಮಾತ್ರ ಒಂದು ತುಂಬಾ ಸಣ್ಣ, ಬಹುಶಃ ಒಂದು ಅಜಾಗರೂಕತೆಯ ತಪ್ಪು ಅಂತ ಹೇಳಬಹುದು. ಅಯ್ಯೋ, ಅಂದ್ರೆ ಒಂದೇ IP ಅಡ್ರೆಸ್ ಇಂದನಾ? ಎಕ್ಸಾಕ್ಟ್ಲಿ. ಒಂದೇ IP ಅಡ್ರೆಸ್ನಿಂದ ಈ 2 ಅಕೌಂಟ್ಗಳ ಲಾಗಿನ್ ಪತ್ತೆಯಾದಾಗ ಆ ನೈಜ ಅಕೌಂಟ್ ಯಾರ್ದು ಅಂತ ಕಂಡುಹಿಡಿಯೋದು ಸುಲಭವಾಯಿತು. ಎಷ್ಟೇ ಮುಚ್ಚಿಡೋಕೆ ಟ್ರೈ ಮಾಡಿದ್ರೂ ಒಂದು ಸಣ್ಣ ಡಿಜಿಟಲ್ ಹೆಜ್ಜೆಗುರುತು ಸಾಕು ಅಂತಾಯ್ತು. ಖಂಡಿತವಾಗಿಯೂ. ಎಷ್ಟೇ ಆಧುನಿಕ ತಂತ್ರಜ್ಞಾನದ ಹಿಂದೆ ಅಡಗುದ್ರೂ ಈ ತರದ ಒಂದು ಬೇಸಿಕ್ ಹುಷಾರಿಕೆ ಮಿಸ್ ಮಾಡಿದ್ದೇ ಅವರನ್ನ ಹಿಡಿದುಕೊಡ್ತು. ಹಾಗಾದ್ರೆ ಇಷ್ಟೆಲ್ಲ ದೇಶಾದ್ಯಂತ ಆತಂಕ ಸೃಷ್ಟಿಸಿದ ಆ ವ್ಯಕ್ತಿ ಯಾರು ಅಂತ ಗೊತ್ತಾಯ್ತಾ? ಆಶ್ಚರ್ಯ ಆಗುತ್ತೆ ಕೇಳಿದ್ರೆ. ಅದು ಚೆನ್ನೈನ ರೆನಿ ಜೋಶಿಲ್ಡಾ ಅಂತ ಒಬ್ರು, 29-30 ವರ್ಷ ಇರಬಹುದು, ರೋಬೋಟಿಕ್ ಇಂಜಿನಿಯರ್. ರೋಬೋಟಿಕ್ ಇಂಜಿನಿಯರ್? ನಂಬೋಕೆ ಕಷ್ಟ. ಮತ್ತೆ ಆ ನಕಲಿ ಇಮೇಲ್ ಐಡಿಗಳು, ಫೋನ್ ನಂಬರ್ಗಳು ಎಲ್ಲ? ಹೌದು. 100ಕ್ಕೂ ಹೆಚ್ಚು ನಕಲಿ ಇಮೇಲ್ ಐಡಿಗಳು ಮತ್ತೆ 80ಕ್ಕೂ ಹೆಚ್ಚು ನಕಲಿ ಫೋನ್ ನಂಬರ್ಗಳನ್ನ ಬಳಸಿದ್ದಾರೆ ಅಂತ ತನಿಖೆಯಿಂದ ಗೊತ್ತಾಗಿದೆ. ಅಬ್ಬಬ್ಬಾ. ಆದ್ರೆ ಇದ್ರ ಹಿಂದಿನ ಕಾರಣ ಏನು? ರೋಬೋಟಿಕ್ಸೋ, ಟೆರರಿಸಂನೋ, ಹಣಾನಾ? ಇಲ್ಲ. ಅದೇ ಈ ಕಥೆಯ ಅತಿದೊಡ್ಡ ಟ್ವಿಸ್ಟ್. ಇದರ ಹಿಂದೆ ಭಯೋತ್ಪಾದನೆ ಆಗಲಿ, ದುಡ್ಡಿನ ಬೇಡಿಕೆಯಾಗಲಿ ಅಥವಾ ಇನ್ನಾವುದೇ ದೊಡ್ಡ ಸಂಚಾಗಳೇ ಇರಲಿಲ್ಲ. ಇದು ಶುದ್ಧ ವೈಯಕ್ತಿಕ ಸೇಡು. ಒಂದು ಆಬ್ಸೆಸಿವ್ ಲವ್ ಸ್ಟೋರಿಯ ಕರಾಳ ಮುಖ ಅಂತ ಹೇಳ್ಬೋದು. ರೇನಿ ತನ್ನ ಜೊತೆ ಕೆಲಸ ಮಾಡ್ತಿದ್ದ ದಿವಿಜ್ ಪ್ರಭಾಕರ್ನನ್ನ ಏಕಪಕ್ಷೀಯವಾಗಿ ಪ್ರೀತಿಸ್ತಾ ಇದ್ಲು. ಓ, ದಿವಿಜ್ ಪ್ರಭಾಕರ್ ಅಂದ್ರೆ ಅದೇನಾ ಆ ಮೇಲ್ಗಳಲ್ಲಿದ್ದ ಹೆಸರು? ಹೌದು, ಅದೇ ವ್ಯಕ್ತಿ. ಆತ ಬೇರೊಬ್ಬ ಹುಡುಗಿಯನ್ನ ಮದುವೆ ಆದಾಗ ರೇನಿಗೆ ಸಹಿಸೋಕಾಗ್ಲಿಲ್ಲ. ಸೇಡು ತೀರ್ಸ್ಕೋಬೇಕು ಅಂತ ನಿರ್ಧಾರ ಮಾಡಿದ್ಲು. ಸೇಡಿಗಾಗಿ ಇಷ್ಟೊಂದು ದೊಡ್ಡ ಪ್ಲಾನ್, ಇಡೀ ದೇಶವನ್ನೇ ಹೆದರಿಸೋ ಮಟ್ಟಕ್ಕೆ? ಹೌದು. ದಿವಿಜ್ ಪ್ರಭಾಕರ್ ಹೆಸರಿನಲ್ಲಿ ಈ ಎಲ್ಲ ಬೆದರಿಕೆ ಇಮೇಲ್ಗಳನ್ನ ಕಳಿಸೋದು, ಆತನನ್ನ ಪೊಲೀಸರು ಅರೆಸ್ಟ್ ಮಾಡೋ ಹಾಗೆ ಮಾಡೋದು, ಅವನ ಮದುವೆ, ಅವನ ಕೆರಿಯರ್ ಎಲ್ಲ ಹಾಳು ಮಾಡೋದು, ಇದೇ ಅವಳ ಉದ್ದೇಶ ಆಗಿತ್ತು. ಅಂದ್ರೆ ಪೊಲೀಸರು ಬರೀ ಹೆಸರನ್ನ ನೋಡಿ ಅವನನ್ನು ಹಿಡಿದಿದ್ರೆ ಅವಳ ಪ್ಲಾನ್ ಸಕ್ಸಸ್ ಆಗ್ತಿತ್ತಾ? ಆಗ್ಬಹುದಿತ್ತು. ಆದ್ರೆ ಪೊಲೀಸರು ಕೇವಲ ಹೆಸರಿನ ಹಿಂದೆ ಹೋಗ್ಲಿಲ್ಲ ನೋಡಿ. ಇಮೇಲ್ ಎಲ್ಲಿಂದ ಬಂತು, ಅದರ ಟೆಕ್ನಿಕಲ್ ಮೂಲ ಏನು ಅಂತ ಪತ್ತೆ ಹಚ್ಚಿದಕ್ಕೆ ಈ ಸಂಚು ಬಯಲಾಯಿತು. ನಿಜಕ್ಕೂ ಆಶ್ಚರ್ಯ. ಒಬ್ಬ ವ್ಯಕ್ತಿಯ ವೈಯಕ್ತಿಕ ದ್ವೇಷ, ಒಂದು ಗೀಳು, ಅದು ರಾಷ್ಟ್ರ ಮಟ್ಟದಲ್ಲಿ ಇಂತಹ ಆತಂಕ ಸೃಷ್ಟಿಸೋಕೆ ಕಾರಣ ಆಗ್ಬೋದು ಅಂದ್ರೆ ಸ್ವಲ್ಪ ಭಯನೂ ಆಗುತ್ತೆ. ಹೌದು. ತಾಂತ್ರಿಕವಾಗಿ ಅಷ್ಟು ನಿಪುಣತೆ ಇದ್ದ ಒಬ್ಬ ವ್ಯಕ್ತಿ ಇಷ್ಟೆಲ್ಲ ಪ್ಲಾನ್ ಮಾಡಿ ಕೊನೆಗೆ ಒಂದು ಬಹಳ ಸಿಂಪಲ್ ಆದ ಡಿಜಿಟಲ್ ಹೆಜ್ಜೆ ಗುರುತಿನಿಂದ ಸಿಕ್ಕಿಬಿದ್ದಿದ್ದು ಈ ಕೇಸ್ನ ಒಂದು ವಿಪರ್ಯಾಸ ಅಲ್ವಾ? ಹೌದು. ಇದನ್ನ ನಾವು ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಯೋಚನೆ ಮಾಡಿದ್ರೆ ಈ ಘಟನೆ ಒಂದು ಮುಖ್ಯವಾದ ಪ್ರಶ್ನೆನ ನಮ್ಮ ಮುಂದೆ ಇಡುತ್ತೆ. ಅದೇನು? ಅಂದ್ರೆ ಈ ಅತ್ಯಾಧುನಿಕ ಟೆಕ್ನಾಲಜಿ, ಈ ಆನ್ಲೈನ್ ಮುಖವಾಡಗಳು,
ಇವೆಲ್ಲ ಎಷ್ಟರ ಮಟ್ಟಿಗೆ ಮನುಷ್ಯನ ನಿಜವಾದ ಭಾವನೆಗಳನ್ನ, ಕೆಲವೊಮ್ಮೆ ತೀರ ವೈಯಕ್ತಿಕವಾದ ಗೀಳಿನಂತಹ ಉದ್ದೇಶಗಳನ್ನ ಮರೆಮಾಚಬಹುದು. ಇದ್ರ ಬಗ್ಗೆ ಇದು ನಮಗೇನು ಹೇಳುತ್ತೆ? ಇದು ಬಹುಶಃ ನಮ್ಮ ಕೇಳುಗರು ಯೋಚನೆ ಮಾಡಬೇಕಾದ ಒಂದು ವಿಷಯ.